ಈಗ ಮಾಜಿ ಸಚಿವರಾಗಿರುವಂಥ ವಿನಯ್ ಕುಲಕರ್ಣಿ ಅವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್. ಮನಮೋಹನ್ ಸಿಂಗ್ ಅವರು ಏನು ವಿಶ್ವ ಶ್ರೇಷ್ಠ ಆರ್ಥಿಕ ತಜ್ಞರು, ಇವತ್ತು ಅವರಿಲ್ಲ. ಮನಮೋಹನ್ ಸಿಂಗ್ ಅವರು ಕಳ್ಕೊಂಡು ಈ ದೇಶಕ್ಕೆ ಒಂದು ದೊಡ್ಡ ಹಾನಿಯಾಗಿದೆ. ಯಾಕಂದ್ರೆ ಸರ್ ಮನಮೋಹನ್ ಸಿಂಗ್ ಅವರು ನಮ್ಮ ದೇಶವನ್ನು ಬದಲಾವಣೆ ಮಾಡಿ ಇಡೀ ಜಗತ್ತಿಗೆ ಭಾರತವನ್ನು ತೋರಿಸ್ತವರು ಮನಮೋಹನ್ ಸಿಂಗ್ ಅವರು ಅಂತ ಹೇಳೋಕೆ ಯಾವುದೂ ಇದನ್ಸಲ್ಲ. ಯಾಕಂದ್ರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಇದ್ದಂಥ ಟೈಮಲ್ಲಿ ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನೇ ಬದಲಾವಣೆ ಮಾಡಿ ಈ ದೇಶವನ್ನು ಒಂದು ಚಿತ್ರಣನೇ ಬದಲಿ ಮಾಡಿದಂಥವ್ರು ಯಾರಿದ್ರೆ ಅದು ಮನಮೋಹನ್ ಸಿಂಗ್ ಅವ್ರು ಹೇಳಕ್ಕೆ ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ. ಯಾಕಂದ್ರೆ ದೇಶ ವಿದೇಶಗಳಲ್ಲಿ ಸದ್ಯಕ್ಕೆ ಯಾವುದೋ ಆರ್ಥಿಕ ಪರಿಸ್ಥಿತಿಗಳ ಕೆಟ್ಟಂಥ ಟೈಮಲ್ಲಿ ಮನಮೋಹನ್ ಸಿಂಗ್ ಅವ್ರ ಸಲಹೆಗಳನ್ನು ತೊಗೊಂಡು ಬೇರೆ ದೇಶಗಳು ಸದ್ಯಕ್ಕೆ ಮನಮೋಹನ್ ಸಿಂಗ್ ಅವ್ರ ದಾರಿಯಲ್ಲಿ ನಡೆಯುವಂಥದ್ದು ಕೂಡ ನಾವು ನೋಡಿದೆವು. ಅಂಥ ಒಬ್ಬ ನಾಯಕನನ್ನು ಕಳ್ಕೊಂಡಿದ್ದು ನಮ್ಮೆಲ್ಲರಿಗೂ ಭಾಳ ಆಘಾತ ಆಗೈತಿ. ಯಾಕಂದರೆ ಇವತ್ತು ನಮ್ಮ ಕಾರ್ಯಕ್ರಮ ಇರ್ಬೋದು ಕರೆ, ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ದು, ಬಟ್ ಇವತ್ತು ಮನಮೋಹನ್ ಸಿಂಗ್ ಅವ್ರು ಕಳ್ಕೊಂಡು ನಮಗೆಲ್ಲರ ದುಃಖದಿಂದ ನಾವು ಇವತ್ತು ಈ ಕಾರ್ಯಕ್ರಮ ನಾವೇನಾದರೂ ಮನಮೋಹನ್ ಸಿಂಗ್ ಅವ್ರನ್ನ ಭೇಟಿಯದು ಆಗಿದ್ರ ತಮ್ಮ ಅವಧಿಯಲ್ಲಿ? 100%. ನಾನು ಆಲ್ರೆಡಿ ಅವರು ಪ್ರಧಾನಿ ಇದ್ದಂಥ ಟೈಮಲ್ಲಿ ನಾನು ಮನಮೋಹನ್ ಸಿಂಗ್ ಅವ್ರು ಸಾಕಷ್ಟು ಬಾರಿಗೆ ಭೇಟಿಯಾಗೀನಿ. ನಾ ಕೂಡ ಅವಾಗಲೇ ಶಾಸಕನಿದ್ದೆ, ಆಲ್ರೆಡಿ MLA ಇದ್ದೆ ಆ ಟೈಮಲ್ಲಿ. ಯಾಕಂದ್ರೆ ಅವ್ರು ಪ್ರಧಾನಮಂತ್ರಿ ಇದ್ದಂಥ ಟೈಮಲ್ಲಿ ನಾನು MLA ಇದ್ದೆ. ಸಾಕಷ್ಟು ಕಾರ್ಯಕ್ರಮಗಳಲ್ಲಾಗಲಿ ಮನಮೋಹನ್ ಸಿಂಗ್ ಅವ್ರನ್ನ ಸಾಕಷ್ಟು ಸಲ ನಾನು ಭೇಟಿಯಾಗಿದ್ದೀನಿ. ಸಂಕಷ್ಟದಲ್ಲಿ ಇದ್ದಂಥ ಭಾರತವನ್ನು ಮೇಲ್ ಎತ್ತರಕ್ಕೆ ಕಳ್ಕೊಂಡು ಹೋದರು ಮನಮೋಹನ್ ಸಿಂಗ್. 200%. ಯಾಕಂದರೆ ಮನಮೋಹನ್ ಸಿಂಗ್ ಅವರು ಈ ದೇಶವನ್ನು ದೊಡ್ಡ ಬದಲಾವಣೆ ತಂದಿದ್ದೇ ಮನಮೋಹನ್ ಸಿಂಗ್ ಅವರು. ಆರ್ಥಿಕ ಸ್ಥಿತಿಯನ್ನು ಕೂಡ ಈ ಮಟ್ಟಿಗೆ ಮುಟ್ಟಿಸಿದವರೇ ಮನಮೋಹನ್ ಸಿಂಗ್ ಅವರು. ಇದನ್ನು ನಾವ್ಯಾರೂ ಅಲ್ಗಳೆಯೋಕ್ಕಾಗಲ್ಲ. ಯಾರೋ ವಿರೋಧ ಪಕ್ಷದವರು ಕೂಡ ಇದು ಅಲ್ಗಳೆಯೋಕ್ಕಾಗಲ್ಲ. ಯಾಕಂದರೆ ನಮ್ಮ ದೇಶದ ಪರಿಸ್ಥಿತಿ ನಾವು ಬ್ರಿಟಿಷರ ಕಾಲದಿಂದ ನಾವು ನೋಡಿದಂಥ ಟೈಮಲ್ಲಿ ಈ ದೇಶ ಅತ್ಯಂತ ಕಡುಬಡತನದಿಂದ ನಮಗೆ ಊಟಕ್ಕೂ ನಮಗೆ ಗತಿ ಇಲ್ಲದಂಥ ಟೈಮಲ್ಲಿ ಅಂಥ ದೇಶವನ್ನು ಇಂದಿರಾ ಗಾಂಧಿ ಅವರಾದ ನಂತರ ಮನಮೋಹನ್ ಸಿಂಗ್ ಅವರು, ರಾಜೀವ್ ಗಾಂಧಿ ಅವರು ಹಲವಾರು ಇದೇ ರೀತಿಯಿಂದ ನಾವು ಈ ದೇಶವನ್ನು ಈವರೆಗೂ ಮುಟ್ಟಿಸಿದ ಕೀರ್ತಿ ಏನಾದರೆ ಅದು ಮನಮೋಹನ್ ಸಿಂಗ್ ಅವ್ರಿಗೆ ಐತೆ ಅನ್ನುವಂಥ ಮಾತನಾಡಿ. ನಾವೇನಾದರೂ ಹೋಗ್ತೀರಾ ಸರ್ ದೆಹಲಿಗೆ? ನಾನು ಟ್ರೈ ಮಾಡ್ತಾ ಇದ್ದೀನಿ ಇವತ್ತು. ಇದಿಷ್ಟು ಮಾಜಿ ಸಚಿವರಾಗಿರುವಂಥ ವಿನಯ್ ಕುಲಕರ್ಣಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈಗ ಮಾಜಿ ಸಚಿವರಾಗಿರುವಂಥ ವಿನಯ್ ಕುಲಕರ್ಣಿ ಅವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್. ಮನಮೋಹನ್ ಸಿಂಗ್ ಅವರು ಏನು ವಿಶ್ವ ಶ್ರೇಷ್ಠ ಆರ್ಥಿಕ ತಜ್ಞರು, ಇವತ್ತು ಅವರಿಲ್ಲ. ಮನಮೋಹನ್ ಸಿಂಗ್ ಅವರು ಕಳ್ಕೊಂಡು ಈ ದೇಶಕ್ಕೆ ಒಂದು ದೊಡ್ಡ ಹಾನಿಯಾಗಿದೆ. ಯಾಕಂದ್ರೆ ಸರ್ ಮನಮೋಹನ್ ಸಿಂಗ್ ಅವರು ನಮ್ಮ ದೇಶವನ್ನು ಬದಲಾವಣೆ ಮಾಡಿ ಇಡೀ ಜಗತ್ತಿಗೆ ಭಾರತವನ್ನು ತೋರಿಸ್ತವರು ಮನಮೋಹನ್ ಸಿಂಗ್ ಅವರು ಅಂತ ಹೇಳೋಕೆ ಯಾವುದೂ ಇದನ್ಸಲ್ಲ. ಯಾಕಂದ್ರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಇದ್ದಂಥ ಟೈಮಲ್ಲಿ ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನೇ ಬದಲಾವಣೆ ಮಾಡಿ ಈ ದೇಶವನ್ನು ಒಂದು ಚಿತ್ರಣನೇ ಬದಲಿ ಮಾಡಿದಂಥವ್ರು ಯಾರಿದ್ರೆ ಅದು ಮನಮೋಹನ್ ಸಿಂಗ್ ಅವ್ರು ಹೇಳಕ್ಕೆ ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ. ಯಾಕಂದ್ರೆ ದೇಶ ವಿದೇಶಗಳಲ್ಲಿ ಸದ್ಯಕ್ಕೆ ಯಾವುದೋ ಆರ್ಥಿಕ ಪರಿಸ್ಥಿತಿಗಳ ಕೆಟ್ಟಂಥ ಟೈಮಲ್ಲಿ ಮನಮೋಹನ್ ಸಿಂಗ್ ಅವ್ರ ಸಲಹೆಗಳನ್ನು ತೊಗೊಂಡು ಬೇರೆ ದೇಶಗಳು ಸದ್ಯಕ್ಕೆ ಮನಮೋಹನ್ ಸಿಂಗ್ ಅವ್ರ ದಾರಿಯಲ್ಲಿ ನಡೆಯುವಂಥದ್ದು ಕೂಡ ನಾವು ನೋಡಿದೆವು. ಅಂಥ ಒಬ್ಬ ನಾಯಕನನ್ನು ಕಳ್ಕೊಂಡಿದ್ದು ನಮ್ಮೆಲ್ಲರಿಗೂ ಭಾಳ ಆಘಾತ ಆಗೈತಿ. ಯಾಕಂದರೆ ಇವತ್ತು ನಮ್ಮ ಕಾರ್ಯಕ್ರಮ ಇರ್ಬೋದು ಕರೆ, ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ದು, ಬಟ್ ಇವತ್ತು ಮನಮೋಹನ್ ಸಿಂಗ್ ಅವ್ರು ಕಳ್ಕೊಂಡು ನಮಗೆಲ್ಲರ ದುಃಖದಿಂದ ನಾವು ಇವತ್ತು ಈ ಕಾರ್ಯಕ್ರಮ ನಾವೇನಾದರೂ ಮನಮೋಹನ್ ಸಿಂಗ್ ಅವ್ರನ್ನ ಭೇಟಿಯದು ಆಗಿದ್ರ ತಮ್ಮ ಅವಧಿಯಲ್ಲಿ? 100%. ನಾನು ಆಲ್ರೆಡಿ ಅವರು ಪ್ರಧಾನಿ ಇದ್ದಂಥ ಟೈಮಲ್ಲಿ ನಾನು ಮನಮೋಹನ್ ಸಿಂಗ್ ಅವ್ರು ಸಾಕಷ್ಟು ಬಾರಿಗೆ ಭೇಟಿಯಾಗೀನಿ. ನಾ ಕೂಡ ಅವಾಗಲೇ ಶಾಸಕನಿದ್ದೆ, ಆಲ್ರೆಡಿ MLA ಇದ್ದೆ ಆ ಟೈಮಲ್ಲಿ. ಯಾಕಂದ್ರೆ ಅವ್ರು ಪ್ರಧಾನಮಂತ್ರಿ ಇದ್ದಂಥ ಟೈಮಲ್ಲಿ ನಾನು MLA ಇದ್ದೆ. ಸಾಕಷ್ಟು ಕಾರ್ಯಕ್ರಮಗಳಲ್ಲಾಗಲಿ ಮನಮೋಹನ್ ಸಿಂಗ್ ಅವ್ರನ್ನ ಸಾಕಷ್ಟು ಸಲ ನಾನು ಭೇಟಿಯಾಗಿದ್ದೀನಿ. ಸಂಕಷ್ಟದಲ್ಲಿ ಇದ್ದಂಥ ಭಾರತವನ್ನು ಮೇಲ್ ಎತ್ತರಕ್ಕೆ ಕಳ್ಕೊಂಡು ಹೋದರು ಮನಮೋಹನ್ ಸಿಂಗ್. 200%. ಯಾಕಂದರೆ ಮನಮೋಹನ್ ಸಿಂಗ್ ಅವರು ಈ ದೇಶವನ್ನು ದೊಡ್ಡ ಬದಲಾವಣೆ ತಂದಿದ್ದೇ ಮನಮೋಹನ್ ಸಿಂಗ್ ಅವರು. ಆರ್ಥಿಕ ಸ್ಥಿತಿಯನ್ನು ಕೂಡ ಈ ಮಟ್ಟಿಗೆ ಮುಟ್ಟಿಸಿದವರೇ ಮನಮೋಹನ್ ಸಿಂಗ್ ಅವರು. ಇದನ್ನು ನಾವ್ಯಾರೂ ಅಲ್ಗಳೆಯೋಕ್ಕಾಗಲ್ಲ. ಯಾರೋ ವಿರೋಧ ಪಕ್ಷದವರು ಕೂಡ ಇದು ಅಲ್ಗಳೆಯೋಕ್ಕಾಗಲ್ಲ. ಯಾಕಂದರೆ ನಮ್ಮ ದೇಶದ ಪರಿಸ್ಥಿತಿ ನಾವು ಬ್ರಿಟಿಷರ ಕಾಲದಿಂದ ನಾವು ನೋಡಿದಂಥ ಟೈಮಲ್ಲಿ ಈ ದೇಶ ಅತ್ಯಂತ ಕಡುಬಡತನದಿಂದ ನಮಗೆ ಊಟಕ್ಕೂ ನಮಗೆ ಗತಿ ಇಲ್ಲದಂಥ ಟೈಮಲ್ಲಿ ಅಂಥ ದೇಶವನ್ನು ಇಂದಿರಾ ಗಾಂಧಿ ಅವರಾದ ನಂತರ ಮನಮೋಹನ್ ಸಿಂಗ್ ಅವರು, ರಾಜೀವ್ ಗಾಂಧಿ ಅವರು ಹಲವಾರು ಇದೇ ರೀತಿಯಿಂದ ನಾವು ಈ ದೇಶವನ್ನು ಈವರೆಗೂ ಮುಟ್ಟಿಸಿದ ಕೀರ್ತಿ ಏನಾದರೆ ಅದು ಮನಮೋಹನ್ ಸಿಂಗ್ ಅವ್ರಿಗೆ ಐತೆ ಅನ್ನುವಂಥ ಮಾತನಾಡಿ. ನಾವೇನಾದರೂ ಹೋಗ್ತೀರಾ ಸರ್ ದೆಹಲಿಗೆ? ನಾನು ಟ್ರೈ ಮಾಡ್ತಾ ಇದ್ದೀನಿ ಇವತ್ತು. ಇದಿಷ್ಟು ಮಾಜಿ ಸಚಿವರಾಗಿರುವಂಥ ವಿನಯ್ ಕುಲಕರ್ಣಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈಗ ಮಾಜಿ ಸಚಿವರಾಗಿರುವಂಥ ವಿನಯ್ ಕುಲಕರ್ಣಿ ಅವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್. ಮನಮೋಹನ್ ಸಿಂಗ್ ಅವರು ಏನು ವಿಶ್ವ ಶ್ರೇಷ್ಠ ಆರ್ಥಿಕ ತಜ್ಞರು, ಇವತ್ತು ಅವರಿಲ್ಲ. ಮನಮೋಹನ್ ಸಿಂಗ್ ಅವರು ಕಳ್ಕೊಂಡು ಈ ದೇಶಕ್ಕೆ ಒಂದು ದೊಡ್ಡ ಹಾನಿಯಾಗಿದೆ. ಯಾಕಂದ್ರೆ ಸರ್ ಮನಮೋಹನ್ ಸಿಂಗ್ ಅವರು ನಮ್ಮ ದೇಶವನ್ನು ಬದಲಾವಣೆ ಮಾಡಿ ಇಡೀ ಜಗತ್ತಿಗೆ ಭಾರತವನ್ನು ತೋರಿಸ್ತವರು ಮನಮೋಹನ್ ಸಿಂಗ್ ಅವ್ರು ಅಂತ ಹೇಳೋಕೆ ಯಾವುದೂ ಇದನ್ಸಲ್ಲ. ಯಾಕಂದ್ರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಇದ್ದಂಥ ಟೈಮಲ್ಲಿ
ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನೇ ಬದಲಾವಣೆ ಮಾಡಿ ಈ ದೇಶವನ್ನು ಒಂದು ಚಿತ್ರಣನೇ ಬದಲಿ ಮಾಡಿದಂಥವ್ರು ಯಾರಿದ್ರೆ ಅದು ಮನಮೋಹನ್ ಸಿಂಗ್ ಅವ್ರು ಹೇಳಕ್ಕೆ ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ. ಯಾಕಂದ್ರೆ ದೇಶ ವಿದೇಶಗಳಲ್ಲಿ ಸದ್ಯಕ್ಕೆ ಯಾವುದೋ ಆರ್ಥಿಕ ಪರಿಸ್ಥಿತಿಗಳ ಕೆಟ್ಟಂಥ ಟೈಮಲ್ಲಿ ಮನಮೋಹನ್ ಸಿಂಗ್ ಅವ್ರ ಸಲಹೆಗಳನ್ನು ತೊಗೊಂಡು ಬೇರೆ ದೇಶಗಳು ಸದ್ಯಕ್ಕೆ ಮನಮೋಹನ್ ಸಿಂಗ್ ಅವ್ರ ದಾರಿಯಲ್ಲಿ ನಡೆಯೋದಂಥದ್ದು ಕೂಡ ನಾವು ನೋಡಿದೆವು. ಅಂಥ ಒಬ್ಬ ನಾಯಕನನ್ನು ಕಳ್ಕೊಂಡಿದ್ದು ನಮ್ಮೆಲ್ಲರಿಗೂ ಭಾಳ ಆಘಾತ ಆಗೈತಿ. ಯಾಕಂದರೆ ಇವತ್ತು ನಮ್ಮ ಕಾರ್ಯಕ್ರಮ ಇರ್ಬೋದು ಕರೆ, ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿರು, ಬಟ್ ಇವತ್ತು ಮನಮೋಹನ್ ಸಿಂಗ್ ಅವ್ರು ಕಳ್ಕೊಂಡು ನಮಗೆಲ್ಲರ ದುಃಖದಿಂದ ನಾವು ಇವತ್ತು ಈ ಕಾರ್ಯಕ್ರಮ ಪಾಲ್ಗೊಳ್ತೇವೆ. ನಾವೇನಾದರೂ ಮನಮೋಹನ್ ಸಿಂಗ್ ಅವ್ರನ್ನ ಭೇಟಿಯದು ಆಗಿದ್ರ ತಮ್ಮ ಅವಧಿಯಲ್ಲಿ? 100%. ನಾ ಆಲ್ರೆಡಿ ಅವರು ಪ್ರಧಾನಿ ಇದ್ದಂಥ ಟೈಮಲ್ಲಿ ನಾ ಮನಮೋಹನ್ ಸಿಂಗ್ ಅವ್ರು ಸಾಕಷ್ಟು ಬಾರಿಗೆ ಭೇಟಿಯಾಗೀನಿ. ನಾ ಕೂಡ ಅವಾಗಲೇ ಶಾಸಕನಿದ್ದೆ, ನಾ ಆಲ್ರೆಡಿ MLA ಇದ್ದೆ ಆ ಟೈಮಲ್ಲಿ. ಯಾಕಂದ್ರೆ ಅವ್ರು ಪ್ರಧಾನಮಂತ್ರಿ ಇದ್ದಂಥ ಟೈಮಲ್ಲಿ ನಾ MLA ಇದ್ದೆ. ಸಾಕಷ್ಟು ಕಾರ್ಯಕ್ರಮಗಳಲ್ಲಾಗಲಿ ಮನಮೋಹನ್ ಸಿಂಗ್ ಅವ್ರನ್ನ ಸಾಕಷ್ಟು ಸಲ ನಾ ಭೇಟಿಯಾಗಿದ್ದೀನಿ. ಸಂಕಷ್ಟದಲ್ಲಿ ಇದ್ದಂಥ ಭಾರತವನ್ನು ಮೇಲ್ ಎತ್ತರಕ್ಕೆ ಕಳ್ಕೊಂಡು ಹೋದರು ಮನಮೋಹನ್ ಸಿಂಗ್. 200%. ಯಾಕಂದರೆ ಮನಮೋಹನ್ ಸಿಂಗ್ ಅವರು ಈ ದೇಶವನ್ನು ದೊಡ್ಡ ಬದಲಾವಣೆ ತಂದಿದ್ದೇ ಮನಮೋಹನ್ ಸಿಂಗ್ ಅವರು. ಆರ್ಥಿಕ ಸ್ಥಿತಿಯನ್ನು ಕೂಡ ಈ ಮಟ್ಟಿಗೆ ಮುಟ್ಟಿಸಿದವರೇ ಮನಮೋಹನ್ ಸಿಂಗ್ ಅವರು. ಇದನ್ನು ನಾವ್ಯಾರೂ ಅಲ್ಗಳೆಯೋಕ್ಕಾಗಲ್ಲ. ಯಾರೋ ವಿರೋಧ ಪಕ್ಷದವರು ಕೂಡ ಇದು ಅಲ್ಗಳೆಯೋಕ್ಕಾಗಲ್ಲ. ಯಾಕಂದರೆ ನಮ್ಮ ದೇಶದ ಪರಿಸ್ಥಿತಿ ನಾವು ಬ್ರಿಟಿಷರ ಕಾಲದಿಂದ ನಾವು ನೋಡಿದಂಥ ಟೈಮಲ್ಲಿ ಈ ದೇಶ ಅತ್ಯಂತ ಕಡುಬಡತನದಿಂದ ನಮಗೆ ಊಟಕ್ಕೂ ನಮಗೆ ಗತಿ ಇಲ್ಲದಂಥ ಟೈಮಲ್ಲಿ ಅಂಥ ದೇಶವನ್ನು ಇಂದಿರಾ ಗಾಂಧಿ ಅವರಾದ ನಂತರ ಮನಮೋಹನ್ ಸಿಂಗ್ ಅವರು, ರಾಜೀವ್ ಗಾಂಧಿ ಅವರು ಹಲವಾರು ಇದೇ ರೀತಿಯಿಂದ ನಾವು ಈ ದೇಶವನ್ನು ಈವರೆಗೂ ಮುಟ್ಟಿಸಿದ ಕೀರ್ತಿ ಏನಾದರೆ ಅದು ಮನಮೋಹನ್ ಸಿಂಗ್ ಅವರಿಗೆ ಐತೆ ಅನ್ನುವಂಥ ಮಾತು. ನಾವೇನಾದರೂ ಹೋಗ್ತೀರಾ ಸರ್ ದೆಹಲಿಗೆ? ನಾ ಟ್ರೈ ಮಾಡ್ತಾ ಇದ್ದೀನಿ ಇವತ್ತು. ಇದಿಷ್ಟು ಮಾಜಿ ಸಚಿವರಾಗಿರುವಂಥ ವಿನಯ್ ಕುಲಕರ್ಣಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಹಿಳಾ ರಿಪಬ್ಲಿಕ್ ಕನ್ನಡ ಬೆಳಗಾವಿ. ಈಗ ಮಾಜಿ ಸಚಿವರಾಗಿರುವಂಥ ವಿನಯ್ ಕುಲಕರ್ಣಿ ಅವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಮನಮೋಹನ್ ಸಿಂಗ್ ಅವರು ಏನು ವಿಶ್ವ ಶ್ರೇಷ್ಠ ಆರ್ಥಿಕ ತಜ್ಞರು, ಇವತ್ತು ಅವರಿಲ್ಲ. ಮನಮೋಹನ್ ಸಿಂಗ್ ಅವ್ರು ಕಳ್ಕೊಂಡು ಈ ದೇಶಕ್ಕೆ ಒಂದು ದೊಡ್ಡ ಹಾನಿಯಾಗಿದೆ. ಯಾಕಂದ್ರೆ ಸರ್, ಮನಮೋಹನ್ ಸಿಂಗ್ ಅವರು ನಮ್ಮ ದೇಶವನ್ನೇ ಬದಲಾವಣೆ ಮಾಡಿ ಇಡೀ ಜಗತ್ತಿಗೆ ಭಾರತವನ್ನು ತೋರಿಸಿದವರು ಮನಮೋಹನ್ ಸಿಂಗ್ ಅವ್ರು ಅಂತ ಹೇಳೋಕ್ಕೆ ಯಾವುದೂ ಇದನ್ಸಲ್ಲ. ಯಾಕಂದ್ರೆ ಮನಮೋಹನ್ ಸಿಂಗ್ ಅವ್ರ ಪ್ರಧಾನಿ ಇದ್ದಂಥ ಟೈಮಲ್ಲಿ ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನೇ ಬದಲಾವಣೆ ಮಾಡಿ ಈ ದೇಶವನ್ನು ಒಂದು ಚಿತ್ರಣನೇ ಬದಲಿ ಮಾಡಿದಂಥವ್ರು ಯಾರಿದ್ರೆ ಅದು ಮನಮೋಹನ್ ಸಿಂಗ್ ಅವ್ರು ಹೇಳಕ್ಕೆ ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ. ಯಾಕಂದ್ರೆ ದೇಶ ವಿದೇಶಗಳಲ್ಲಿ ಸದ್ಯಕ್ಕೆ ಯಾವುದೋ ಆರ್ಥಿಕ ಪರಿಸ್ಥಿತಿಗಳ ಕೆಟ್ಟಂಥ ಟೈಮಲ್ಲಿ ಮನಮೋಹನ್ ಸಿಂಗ್ ಅವ್ರ ಸಲಹೆಗಳನ್ನು ತೊಗೊಂಡು ಬೇರೆ ದೇಶಗಳು ಸದ್ಯಕ್ಕೆ ಮನಮೋಹನ್ ಸಿಂಗ್ ಅವ್ರ ದಾರಿಯಲ್ಲಿ ನಡೆಯೋದಂಥದ್ದು ಕೂಡ ನಾವು ನೋಡಿದೆವು. ಅಂಥ ಒಬ್ಬ ನಾಯಕನನ್ನು ಕಳ್ಕೊಂಡಿದ್ದು ಇವತ್ತು ನಮ್ಮೆಲ್ಲರಿಗೂ ಭಾಳ ಆಘಾತ ಆಗೈತಿ. ಯಾಕಂದರೆ ಇವತ್ತು ನಮ್ಮ ಕಾರ್ಯಕ್ರಮ ಇರ್ಬೋದು ಕರೆ, ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿರು, ಬಟ್ ಇವತ್ತು ಮನಮೋಹನ್ ಸಿಂಗ್ ಅವ್ರು ಕಳ್ಕೊಂಡು ನಮಗೆಲ್ಲರ ದುಃಖದಿಂದ ನಾವು ಇವತ್ತು ಈ ಕಾರ್ಯಕ್ರಮ ಪಾಲ್ಗೊಳ್ತೇವೆ. ನಾವೇನಾದರೂ ಮನಮೋಹನ್ ಸಿಂಗ್ ಅವ್ರನ್ನ ಭೇಟಿಯದು ಆಗಿದ್ರ ತಮ್ಮ ಅವಧಿಯಲ್ಲಿ? 100%. ನಾ ಆಲ್ರೆಡಿ ಅವರು ಪ್ರಧಾನಿ ಇದ್ದಂಥ ಟೈಮಲ್ಲಿ ನಾ ಮನಮೋಹನ್ ಸಿಂಗ್ ಅವ್ರು ಸಾಕಷ್ಟು ಬಾರಿಗೆ ಭೇಟಿಯಾಗೀನಿ. ನಾ ಕೂಡ ಅವಾಗಲೇ ಶಾಸಕನಿದ್ದೆ, ನಾ ಆಲ್ರೆಡಿ MLA ಇದ್ದೆ ಆ ಟೈಮಲ್ಲಿ. ಯಾಕಂದ್ರೆ ಅವ್ರು ಪ್ರಧಾನಮಂತ್ರಿ ಇದ್ದಂಥ ಟೈಮಲ್ಲಿ ನಾ MLA ಇದ್ದೆ. ಸಾಕಷ್ಟು ಕಾರ್ಯಕ್ರಮಗಳಲ್ಲಾಗಲಿ ಮನಮೋಹನ್ ಸಿಂಗ್ ಅವ್ರನ್ನ ಸಾಕಷ್ಟು ಸಲ ನಾ ಭೇಟಿಯಾಗಿದ್ದೀನಿ. ಸಂಕಷ್ಟದಲ್ಲಿ ಇದ್ದಂಥ ಭಾರತವನ್ನು ಮೇಲ್ ಎತ್ತರಕ್ಕೆ ಕಳ್ಕೊಂಡು ಹೋದರು ಮನಮೋಹನ್ ಸಿಂಗ್. 200%. ಯಾಕಂದರೆ ಮನಮೋಹನ್ ಸಿಂಗ್ ಅವರು ಈ ದೇಶವನ್ನು ದೊಡ್ಡ ಬದಲಾವಣೆ ತಂದಿದ್ದೇ ಮನಮೋಹನ್ ಸಿಂಗ್ ಅವರು. ಆರ್ಥಿಕ ಸ್ಥಿತಿಯನ್ನು ಕೂಡ ಈ ಮಟ್ಟಿಗೆ ಮುಟ್ಟಿಸಿದವರೇ ಮನಮೋಹನ್ ಸಿಂಗ್ ಅವರು. ಇದನ್ನು ನಾವ್ಯಾರೂ ಅಲ್ಗಳೆಯೋಕ್ಕಾಗಲ್ಲ. ಯಾರೋ ವಿರೋಧ ಪಕ್ಷದವರು ಕೂಡ ಇದು ಅಲ್ಗಳೆಯೋಕ್ಕಾಗಲ್ಲ. ಯಾಕಂದರೆ ನಮ್ಮ ದೇಶದ ಪರಿಸ್ಥಿತಿ ನಾವು ಬ್ರಿಟಿಷರ ಕಾಲದಿಂದ ನಾವು ನೋಡಿದಂಥ ಟೈಮಲ್ಲಿ ಈ ದೇಶ ಅತ್ಯಂತ ಕಡುಬಡತನದಿಂದ ನಮಗೆ ಊಟಕ್ಕೂ ನಮಗೆ ಗತಿ ಇಲ್ಲದಂಥ ಟೈಮಲ್ಲಿ ಅಂಥ ದೇಶವನ್ನು ಇಂದಿರಾ ಗಾಂಧಿ ಅವರಾದ ನಂತರ ಮನಮೋಹನ್ ಸಿಂಗ್ ಅವರು, ರಾಜೀವ್ ಗಾಂಧಿ ಅವರು ಹಲವಾರು ಇದೇ ರೀತಿಯಿಂದ ನಾವು ಈ ದೇಶವನ್ನು ಈವರೆಗೂ ಮುಟ್ಟಿಸಿದ ಕೀರ್ತಿ ಏನಾದರೆ ಅದು ಮನಮೋಹನ್ ಸಿಂಗ್ ಅವರಿಗೆ ಐತೆ ಅನ್ನುವಂಥ ಮಾತು. ನಾವೇನಾದರೂ ಹೋಗ್ತೀರಾ ಸರ್ ದೆಹಲಿಗೆ? ನಾ ಟ್ರೈ ಮಾಡ್ತಾ ಇದ್ದೀನಿ ಇವತ್ತು. ಇದಿಷ್ಟು ಮಾಜಿ ಸಚಿವರಾಗಿರುವಂಥ ವಿನಯ್ ಕುಲಕರ್ಣಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಹಿಳಾ ರಿಪಬ್ಲಿಕ್ ಕನ್ನಡ ಬೆಳಗಾವಿ.